ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಈ ದಿನ ನಾನು ಸೂಪರಾದ ಒಂದು ಗುಜ್ಜೆ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, 4 ಈರುಳ್ಳಿ ತಗೊಂಡಿದ್ದೇನೆ, ಅರ್ಧ ಲಿಂಬೆ, 4-5 ಹಸಿಮೆಣಸಿನಕಾಯಿ, 4 ಟೊಮೆಟೊ, ಚಕ್ಕೆ ಲವಂಗ, ಹಲಸಿನಕಾಯಿ ಗುಜ್ಜೆ ಕಟ್ ಮಾಡಿದ್ದು ನೋಡಿ. ಇದು ಬಟಾಣಿ ಕಾಳು, ಬೀನ್ಸ್, ಕ್ಯಾರೆಟು ಎಲ್ಲ ಇದೆ ಇದರಲ್ಲಿ. ಎಲ್ಲ ತೊಳೆದಿಟ್ಟು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಮತ್ತು ಸ್ವಲ್ಪ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿದ್ದು. ನಂತರ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ನೋಡಿ, ಇದು ಸ್ವಲ್ಪ ಮಸಾಲೆ, ಪಲಾವ್ ಮಸಾಲೆ ತಗೊಂಡಿದ್ದೇನೆ. ಈಗ ಅಕ್ಕಿ ನೀರಲ್ಲಿ ಹಾಕಿ ಇಟ್ಟದ್ದು 3 ಗ್ಲಾಸ್ ಅಕ್ಕಿ. ಯಾವುದಂದರೆ ಸೋನಾ ಮಸೂರಿ ಅಕ್ಕಿ. ನೋಡಿ, ಸೋನಾ ಮಸೂರಿ ಹಾಕಿ ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿ ಇಡಬೇಕು, ಒಳ್ಳೆಯದಾಗ್ತದೆ. ಈಗ ನಾನೆಲ್ಲ ಒಗ್ಗರಣೆಗೆ ಹಾಕಿ ತೋರಿಸ್ತಾ ಇದ್ದೇನೆ. ನೋಡಿ, ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿದ ಮೇಲೆ ನಾವು ನೀರಲ್ಲಿ ಹಾಕಿಟ್ಟಂಥ ಅಕ್ಕಿಯನ್ನು ಹೀಗೆ ಹಾಕ್ಕೊಳ್ಬೇಕು. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು, ಮತ್ತು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಯಾಕಂದರೆ ಕೆಲವು ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ಲಿಂಬೆಹಣ್ಣು ಯಾಕೆ ಹಾಕೋದಂದರೆ ಉದುರಾಗಿ ಬರ್ತದೆ. ನೋಡಿ, ಪಲಾವ್ ಎಲೆ ಹಾಕಿದ್ದು. ಪಲಾವ್ ಅಂದರೆ ಇದು ಬಾಸುಮತಿ ಅಕ್ಕಿಗೆ ಎಲೆ ಇರ್ತದಲ್ಲ, ಅದನ್ನು ಹಾಕಿದ್ದು. ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ಅದಕ್ಕೆ, ಮಸಾಲೆ ಗಂಧಸಾಲೆ ಎಲೆ ಅಂತ ಕೂಡ ಹೇಳ್ತಾರೆ. ಅದು ತುಂಬ ಒಳ್ಳೆಯದಾಗ್ತದೆ. ಹೀಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ. ನೋಡಿ, ಸಣ್ಣ ಅಕ್ಕಿ ಬರ್ತದಲ್ಲ, ಅದರದ್ದು ಮಾಡಿದ್ದು, ಬಾಸುಮತಿ ಅಕ್ಕಿ ಅಲ್ಲ ಅದು. ಇದಕ್ಕೆ ಒಂದು 6 ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು 7 ಗ್ಲಾಸ್ ಹಾಕಬೇಕು. ನಂತರ ಇದೊಂದು 3 ಸಿಟಿ ಬರೆಸಬೇಕು. ಸ್ವಲ್ಪ ಉಪ್ಪು ಹಾಕಬೇಕು, ಅರಶಿನ ಹುಡಿ ಕೂಡ ಸ್ವಲ್ಪ ಹಾಕಬೇಕು. ನೋಡಿ, ಈಗ ಲಿಂಬೆ ಹಣ್ಣನ್ನು ಒಂದು ಅರ್ಧ ಹಿಂಡಿದ್ದು. ನೋಡಿ, ಸೂಪರಾಗಿ ಬಂದಿದೆ ಹಲಸಿನ ಗುಜ್ಜೆಯ ಪಲಾವ್. ನೋಡಿ, ಈಗ ತೋರಿಸ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗಿದೆ, ಹೊಸ ರೆಸಿಪಿ. ತುಂಬ ಜನ ಮಾಡಿರ್ಬೋದು, ಆದರೆ ನಾವು ಈಗ ಫಸ್ಟ್ ಮಾಡಿದ್ದು. ಎಲ್ರಿಗೂ ಖುಷಿಯಾಗಿದೆ. ಎಲ್ಲ ತರಕಾರಿ ಎಲ್ಲ ಹಾಕಿ ಗುಜ್ಜೆ ಇದು. ನೆಕ್ಸ್ಟ್ ವಿಡಿಯೋ ಕಬಾಬ್ ಮಾಡೋದು ತೋರಿಸ್ತೀನಿ.